ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ಸ್ವಲ್ಪ ಬೀನ್ಸು ಮತ್ತು ಡಬಲ್ ಬೀನ್ಸು ಎರಡು ಮಿಕ್ಸ್ ಮಾಡಿಬಿಟ್ಟು ಪಲ್ಯ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಸೊ ಇದನ್ನೆಲ್ಲ ಈ ಥರ ತುಂಬ ಸಣ್ಣ ಹೆಚ್ಚಿಲ್ಲ, ಮೀಡಿಯಮ್ ಸೈಜಲ್ಲಿ ಹೆಚ್ಚಿದ್ದೀನಿ. ಇದನ್ನು ಅಷ್ಟೇ ಮೀಡಿಯಮ್ ಸೈಜಲ್ಲೇ ಹೆಚ್ಚಿರೋದು. ಸೊ ಇದಕ್ಕೇನು ಬೇಕು ಅಂತ ಹೇಳಿದ್ರೆ, ನಾನು ರಸಮ್ ಪೌಡ್ರ್ ಹಾಕಿ ಮಾಡ್ತಾ ಇರೋದು ಈ ಸತಿ. ಇದಕ್ಕೆ ಒಗ್ಗರಣೆ ಫಸ್ಟ್ ಹಾಕೋಬೇಕು. ಒಗ್ಗರಣೆ ಹಾಕೋಬಿಟ್ಟು ಅದಕ್ಕೆ ಇದನ್ನು ಸ್ವಲ್ಪ ಕುಕ್ ಮಾಡೋಕ್ಕೆ ಮಾಡ್ಕೋಬೇಕು. ಇದು ಬೀನ್ಸ್ ಎಲ್ಲ ಕುಕ್ ಆದಮೇಲೆ ಅದಕ್ಕೆ ಸ್ವಲ್ಪ ರೆಡ್ ಚಿಲ್ಲಿ ಇದೆ ರಸಮ್ ಪೌಡರ್ ಹಾಕಿಬಿಟ್ಟು ಉಪ್ಪು ಒಂದು ಸ್ವಲ್ಪ ಹಾಕಿ, ಆಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿ ಸ್ವಲ್ಪ ತೆಂಗಿನಕಾಯಿನೂ ಹಾಕಿದ್ರೆ ಮುಗಿಯುತ್ತೆ ಅಂತ ಹೇಳ್ಬಿಟ್ಟು. ಸೊ ಇವಾಗ ತೊಗೊಂಡಿರೋದು ನಾನು ಡಬಲ್ ಬೀನ್ಸು. ಅದಕ್ಕೆ ಇನ್ನು ಬೇರೆ ಏನು ಬೇಕು ಅಂತ ಹೇಳಿದ್ರೆ, ಸಾಸಿವೆ, ಜೀರಿಗೆ, ಒಂದು ಸ್ವಲ್ಪ ಎಣ್ಣೆ, ಮತ್ತು ರೆಡ್ ಚಿಲ್ಲಿ ಪೌಡರ್ ಸ್ವಲ್ಪ ತೊಗೊಂಡಿದ್ದೀನಿ, ರಸಮ್ ಪೌಡರ್ ಒಂದು ಸ್ವಲ್ಪ ತೊಗೊಳ್ತೀನಿ ಈಗ, ಸಾಲ್ಟು, ಮತ್ತು ಹಿಂಗೊಂದು ಸ್ವಲ್ಪ, ಕೊತ್ತಂಬರಿ ಸೊಪ್ಪು, ತೆಂಗಿನಕಾಯಿ, ಆಮೇಲೆ ಅದಕ್ಕೆ ಮಿಕ್ಸ್ ಮಾಡಬೇಕು. ಸೊ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಎಣ್ಣೆ ಒಂದು 2 ಸ್ಪೂನ್ ತೊಗೊಂಡಿದ್ದೇನೆ. ಸ್ಟವ್ ಆನ್ ಆಗಿದೆ. ಸಾಸಿವೆ ಜೀರಿಗೆ ಹಾಕ್ಕೊಂಡಿದ್ದೀನಿ. ಈಗ ಸಾಸಿವೆ ಜೀರಿಗೆ ಹೊಟ್ಟಿದ್ದಾಯಿತು. ಈಗ ಒಂದು ಸ್ವಲ್ಪ ಹಿಂಗೆ ಹಾಕ್ಕೊತೀನಿ. ಆಮೇಲೆ ಕರ್ಬೇವಿನ ಸೊಪ್ಪಿನ ದಂಟು ಹಾಕ್ತೀನಿ, ಆಮೇಲೆ ತೆಗಿತೀನಿ, ಸ್ವಲ್ಪ ಅದ್ರ ವಾಸನೆ ಎಲ್ಲ ಬಿಟ್ಕೊಬಿಡಲಿ ಅಂತ. ಬೀನ್ಸು, ಡಬಲ್ ಬೀನ್ಸ್ ಇದು ರೆಗ್ಯುಲರ್ ಬೀನ್ಸು. ಇವಾಗಲೇ ಸ್ವಲ್ಪ ಉಪ್ಪು ಮತ್ತು ಇದನ್ನು ಹಾಕ್ತಾಯಿದ್ದೀನಿ. ಮಿಕ್ಸ್ ಮಾಡೋಣ ಈಗ. ಸ್ವಲ್ಪ ನೀರು ಹಾಕೋಬೋದು ಇವಾಗ. ಈಗ ಅದು ಕುಕ್ ಆಗಾಕ್ಬಿಡೋಣ. ಈಗ ರಸಮ್ ಪೌಡರು ಕುಕ್ ಆಯಿತು. ಒಂದು ಚೂರು ರಸಮ್ ಪೌಡರು, ಸ್ವಲ್ಪ ತೆಂಗಿನಕಾಯಿ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿಬಿಟ್ಟು ಆಫ್ ಮಾಡ್ತೀನಿ. ಇವಾಗ ಇದನ್ನು ತೆಗಿಬೋದು. ಆಯಿತು, ಇದು ಆಫ್ ಮಾಡ್ತೀನಿ. ಇದು ಮೀಡಿಯಮ್ ಹೀಟಲ್ಲೇ ಇತ್ತು, ಹೈಯಲ್ಲಿ ಇರಲಿಲ್ಲ, ತುಂಬ ಅಂದರೆ ತುಂಬ ಲೋ ಇತ್ತು. ಇವಾಗ ಆಫ್ ಆಯಿತು. ಸಬ್ಸ್ಕ್ರೈಬ್ ಮಾಡಿ, ನೀವು ಮಾಡ್ಕೊಳ್ತೀನಿ, ಹೆಲ್ತಿಯಾಗಿರುತ್ತೆ, ಮಕ್ಳಿಗೆಲ್ಲನೂ ಇಷ್ಟ ಆಗುತ್ತೆ. ಇದನ್ನು ಚಪಾತಿ ಅನ್ನ ಜೊತೆಲೆಲ್ಲ ತಿನ್ಬೋದು. ಸಬ್ಸ್ಕ್ರೈಬ್ ಮಾಡೋದು ಮರ್ತೋಗ್ಬೇಡಿ. ಬೆಲ್ಲೈಕಾನ್ ಒತ್ತಿ ಹೊಸ ವೀಡಿಯೋಸ್ ಬೇಕು ಅನ್ನೋರಿಗೆ. ಆಮೇಲೆ ಬೇರೆ ವೀಡಿಯೋಸು ನಂದು ತುಂಬ ಇದೆ, ಅದನ್ನು ವಾಚ್ ಮಾಡೋಕ್ಕೆ ಹೋಗಿ. ಎಲ್ಲ ಥರದ್ದು ಇದೆ ನಮ್ಮದು. ಒಂಥರ ಮಿಕ್ಸು, ಕುಕ್ಕಿಂಗ್ ಇದೆ, ಟ್ರಾವೆಲ್ದಿದೆ, ಕ್ರಾಫ್ಟ್ಸ್ ಇದೆ, ಔಟಿಂಗ್ ಇದೆ, ಕ್ಯಾಂಪಿಂಗ್ ಇದೆ, ಎಲ್ಲದೂ ಇದೆ. ಯಾರಿಗೂ ಅವ್ರವ್ರ ಇಂಟ್ರೆಸ್ಟದ್ದು ನೋಡ್ಬೋದು. ಯಾರಿಗೂ ಬೋರ್ ಮಾಡಬಾರ್ದು ಅನ್ನೋದಕ್ಕೆ ಎಲ್ಲದನ್ನು ಮಾಡ್ತಾಯಿದ್ದೀವಿ. ನಾವು ಏನೇನು ಇಲ್ಲಿ ಮಾಡ್ತೀವಿ ಅನ್ನೋದನ್ನು. ಸೊ ವಾಚ್ ಮಾಡಿ ನೀವು ಮಾಡ್ಕೊಳ್ಬೋದು ಅದನ್ನು. ಯಾಕಂದರೆ ಏನು ಮಾಡೋದು ಅಂತ ಬೋರು ಆಗ್ತಿದೆ ಅಂತ ಅಂದ್ಕೋಬಾರ್ದು ಅನ್ನೋದಕ್ಕೆ. ಸೊ ಎಂಜಾಯ್ ಮಾಡಿ. ಓಕೆ, ಬಾಯ್.